ಎಲ್ಲೋ ಲೈನ್ನ ಪರಿಶೀಲನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. 31ನೇ ತಾರೀಕು 30 ಜುಲೈ ಕಮಿಷನರ್ ಆಫ್ ಮಿಲಿಟರಿ ರೈಲ್ವೆ ಸೇಫ್ಟಿ ಅವರು ನಮಗೆ ಇದನ್ನ ಇನಾಗ್ರೇಟ್ ಮಾಡ್ಬೋದು, ಸೇಫ್ಟಿ ಇದೆ ಅಂತೇಳಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ನಾವು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರವನ್ನು ತಿಳಿಸಿದ್ದೇವೆ. ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಗೂ ಕೂಡ ಅವರ ಗಮನಕ್ಕೆ ಅವರ ಮುಖಾಂತರನೇ ಈ ಕಾರಣ ಬಂದಿದೆ. ಸೊ ಪ್ರೈಮ್ ಮಿನಿಸ್ಟರ್ ಅವರು 10ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆದು ಒಂದು ಪ್ರೋಗ್ರಾಮ್ ಕೂಡ ಇದೆ. ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ನಾನು ರಿಕ್ಕಿ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನು ಯಾವ ರೀತಿ ಏನು ಅಂತ ಹೇಳಿ ನನ್ನ ಸಜೆಷನ್ ಕೊಡ್ತಾ ಇದ್ದೀನಿ. 19.15 ಕಿಲೋಮೀಟರ್ ಇರುವಂತ ಒಂದು .15 ಕಿಲೋಮೀಟರ್ ಇರುವಂತ ಒಂದು ಈ ಲೈನ್ 7,610 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗಿದೆ. 16 ಸ್ಟೇಷನ್ಸ್ ಇರ್ತದೆ. ಕೆಲವರು ಬಹಳ ಆತರದಿಂದ ಕೆಲವರೆಲ್ಲ ಪ್ರೆಸ್ ಮಿಸ್ ಟಿವಿಗೆ ಹೋಗ್ತಾ ಇದ್ರು. ಅನುಭವದ ಮಾತು ಇವೆಲ್ಲ ಸೇಫ್ಟಿ ಇಲ್ಲದೆ ನಾನು ಯಾವಾಗ ಮಾಡ್ತೀರಾ ಅಂತೇಳಿ ಬಹಳ ಪ್ರೆಷರ್ ಆಗ್ತಾ ಇದೆ. ನಾನು ಅದಕ್ಕೇನು ಮಾತಾಡಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಏನೇ ಮಾಡ್ಬೇಕಾದ್ರೂ ಒಂದು ನಾರ್ಮ್ಸ್ ಇದೆ. ಈಗ ಬೆಳಗ್ಗೆ ತರ ನಾನು ನಮ್ಮ BDA ಚೇರ್ಮನ್ ಮತ್ತು ಬೈಕು ಸುರೇಶ್ ಹೆಬ್ಬಾಳ್ ಫ್ಲೈಓವರ್ ಕೂಡ ನಾವು ವಿಸಿಟ್ ಮಾಡಿ ಬಂದಿದ್ದೇವೆ. ಅಲ್ಲೂ 2 ದಿನ ಓಡಾಡಬೇಕು. ನಾವು ಓಡಾಡಿ ಎಲ್ಲ ಸೇಫ್ಟಿ ಎಲ್ಲ ನೋಡ್ಬೇಕು. ಅದು ಕೂಡ ಇದಾದ್ಮೇಲೆ ಒಂದು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಈಗ 10ನೇ ತಾರೀಕು ಇದನ್ನ ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ಬಂದು ಜೊತೆಯಲ್ಲಿ ಬಂದು ಇದನ್ನ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಇದನ್ನ ಟ್ರೈನಲ್ಲೇ ಬರೋದು, ಟ್ರೈನಲ್ಲೇ ಹೋಗೋದು, ಆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಸದ್ಯಕ್ಕೆ ಒಂದು 3 ಟ್ರೈನ್ ಮಾತ್ರ ಬಂದಿದೆ. ಆ 3 ಟ್ರೈನ್ ನಲ್ಲಿ 25 ನಿಮಿಷಕ್ಕೆ ಒಂದು ಟ್ರೈನ್ ಅನ್ನ ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ಟ್ರೈನು ಈ ತಿಂಗಳಲ್ಲೇ ಬರ್ತಾ ಇದೆ. ಆಗ 25ರಿಂದ 20 ನಿಮಿಷಕ್ಕೆ ತಂದು ನಾವು ಇಳಿಸ್ತೀವಿ. ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಒತ್ತಡ. ನಾಗರಿಕರಿಗೆ ಇದು ಬಹಳ ಅನುಕೂಲಕರವಾದಂತ ಕೆಲಸವನ್ನ ಸೇವೆಯನ್ನು ಮಾಡುವಂತ ಕೆಲಸ ಇವತ್ತು ಎಲ್ಲೋ ಲೈನ್ ಇಂದ ನಾವು ತೊಡಗಿದ್ದೇವೆ. ಸೊ ಯಾರು ಇದಕ್ಕೆ ದುಡಿದಿದ್ದಾರೆ, all the metro staff and the contractors on behalf of Government of Karnataka and Government of India ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನಮ್ಮ ಮೆಟ್ರೋ ಸಿಬ್ಬಂದಿಯವರಿಗೆ ಮತ್ತು ಕೆಲಸ ಮಾಡಿದವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ.